ನಮಸ್ಕಾರ ಸ್ನೇಹಿತರೆ, ಎಜುನೆಟಿಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2023-24ನೇ ಸಾಲಿನ BEd ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಫೈನಲ್ ಮೆರಿಟ್ ಲಿಸ್ಟನ್ನು ಇದೀಗ ವೆಬ್ಸೈಟ್ನಲ್ಲಿ ಪ್ರಕಟಪಡಿಸಿದ್ದಾರೆ. ಹೌದು, ಅಂತಿಮ ಸುತ್ತಿನ ದಾಖಲಾತಿಯ ಹಂಚಿಕೆಯ ಒಂದು ಸೀಟನ್ನು ಇದೀಗ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಪಡಿಸಿದ್ದಾರೆ. ಇಲ್ಲಿಯವರೆಗೆ 5 ಲಿಸ್ಟ್ಗಳನ್ನು ಬಿಡಲಾಯಿತು. ಇದು ಕೊನೆಯ ಲಿಸ್ಟು ಅನ್ನುವಂಥ ಮಾಹಿತಿಯನ್ನು ಇಲಾಖೆ ಇದೀಗ ಹಂಚಿಕೊಂಡಿದೆ. ಬಹುತೇಕ ವಿದ್ಯಾರ್ಥಿಗಳಿಗೆ ಎಲ್ಲೆಲ್ಲಿ ಖಾಲಿ ಸೀಟುಗಳಿತ್ತು ಆ ಎಲ್ಲ ಸೀಟುಗಳನ್ನು ಕೂಡ ಅಲಾಟ್ ಮಾಡಲಾಗಿದೆ. ಜೊತೆಗೆ ಈ 5ನೇ ಮೆರಿಟ್ ಲಿಸ್ಟ್ನಲ್ಲಿ ಯಾರಿಗೆಲ್ಲ ಸೀಟುಗಳು ಸಿಕ್ಕಿದೆ ಅವರಿಗೆ ನೀವು ನಿಮ್ಮ ಡಯೇಟ್ಗೆ ಹೋಗಿ ಚಲನನ್ನ ಜನರೇಟ್ ಮಾಡಿಕೊಳ್ಳೋದಕ್ಕೆ ಕೊನೆಯ ದಿನಾಂಕ 17ನೇ ತಾರೀಕನ್ನು ನಿಗದಿಪಡಿಸಿದ್ದಾರೆ. 17ನೇ ತಾರೀಕಿನೊಳಗಾಗಿ ನೀವು ನಿಗದಿತ ಶುಲ್ಕವನ್ನು ನಿಮ್ಮ ಒಂದು ಅಪ್ಲಿಕೇಶನ್ ಮುಂದುಗಡೆ ನಿಮ್ಗೆ ಎಷ್ಟು ಶುಲ್ಕವನ್ನು ಕೊಟ್ಟಿದ್ದಾರೆ, ಉದಾಹರಣೆಗೆ ಇಲ್ಲಿ 10,025 ಅಂತ ಇದೆ, 6,025 ಅಂತ ಇರುತ್ತೆ. ಸೊ ಅಷ್ಟು ಶುಲ್ಕವನ್ನು ನೀವು ಡಯೇಟಿಗೆ ಕಟ್ಬಿಟ್ಟು ಅಲ್ಲಿ ನೀವು ಅಡ್ಮಿಷನ್ ಸ್ಲಿಪ್ಪನ್ನು ತೊಗೊಳ್ಬೇಕು. ಅದಕ್ಕೆ ಕೊನೆಯ ದಿನಾಂಕ 17ನೇ ತಾರೀಕು ಆಗಿರುತ್ತೆ. ಮತ್ತು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡು ನಂತರ ಅಡ್ಮಿಷನ್ ತೊಗೊಳ್ಳೋದಕ್ಕೆ ನೀವು ನಿಮ್ಮ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತೊಗೊಳ್ಳೋದಕ್ಕೆ 20ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. 2023-24ನೇ ಸಾಲಿನ BEd ಪ್ರವೇಶಾತಿಗೆ ಸಂಬಂಧಪಟ್ಟಂತೆ 20ನೇ ತಾರೀಕು ಪ್ರೊಸೆಸ್ನ ಕೊನೆಯ ದಿನ ಆಗಿರುತ್ತೆ. ಸೊ ಆ 20ನೇ ತಾರೀಕಿನ ಒಳಗಾಗಿ ನೀವು ನಿಮ್ಮ ಅಡ್ಮಿಷನನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕಾಗುತ್ತೆ. ಆರ್ಟ್ಸ್ ಮತ್ತು ಸೈನ್ಸ್ನ 2 ಸೆಲೆಕ್ಷನ್ ಲಿಸ್ಟ್ಗಳನ್ನು ಬಿಟ್ಟಿದ್ದಾರೆ. ನಾನು 2 ಲಿಸ್ಟ್ಗಳನ್ನು ಕೂಡ ನಿಮಗೆ ಟೆಲಿಗ್ರಾಮ್ನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಹಾಗೆ ಸೂಚನೆಗಳನ್ನು ಕೂಡ ಅಲ್ಲಿ ಕೊಟ್ಟಿರ್ತೀನಿ. ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂತಹ ಟೆಲಿಗ್ರಾಮ್ ಚಾನಲ್ ಮೇಲೆ ನೀವು ಆ ಎಲ್ಲ ವಿವರಗಳನ್ನು ಕೂಡ ಗಮನಿಸಬಹುದು. ಸೊ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಿ ಅಂತಿಮ ಒಂದು ಮೆರಿಟ್ ಲಿಸ್ಟ್ನಲ್ಲಿ ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಆ್ಯಂಡ್ ಯಾರೆಲ್ಲ ಆಗಿಲ್ಲ ದಯವಿಟ್ಟು ಎದೆಗುಂದಬೇಡಿ. ಇನ್ನೂ ಸಾಕಷ್ಟು ಅವಕಾಶಗಳಿದ್ದಾವೆ. ಆ ಅವಕಾಶಗಳ ಕುರಿತಾಗಿ ಆ ಎಲ್ಲ ಅವಕಾಶಗಳ ಕುರಿತಾಗಿ ಡೆಫಿನೆಟ್ಲಿ ಮತ್ತೊಂದು ಡೆಡಿಕೇಟೆಡ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.